ಹೇಮಾವತಿ ನೀರಿನ ಕಿಚ್ಚಿಗಿಂತ ಪಾಲಿಟಿಕ್ಸ್ ಹೆಚ್ಚಾಗಿ ಅಬ್ಬರಿಸ್ತಾ ಇದೆ ನೋಡಿ. ಕೇಸರಿ ಪಾಳ್ಯ ತೆನೆ ಸೈಲೆಂಟ್ ಆಗಿಬಿಟ್ಟಿದೆ. ಡಿಕೆಶಿ ಕಮಿಟ್ಮೆಂಟ್ಗೆ ಕಾಂಗ್ರೆಸ್ ಶಾಸಕರು ಅತಂತ್ರರಾಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಸುಡ್ತಾ ಇರೋದು ಯಾಕೆ? ಹೇಮಾವತಿಯ ಕೆನಾಲ್ ಕಿಚ್ಚು ಶಮನಕ್ಕೆ ಸರ್ಕಾರದ ಮಾರ್ಗವಾದ್ರೂ ಏನು? ಹೆಂಗೆ ಇದನ್ನ ಸೈಲೆಂಟ್ ಮಾಡ್ತಾರೆ? ಈಗ ಇವರು ಬೇಕು ಅಂತ ಡಿಕೆಶಿ ಪಟ್ಟು, ಇಲ್ಲ ನಾವು ಬಿಟ್ಕೊಡಲ್ಲ ಅಂತ ತುಮಕೂರಿನ ಶಾಸಕರು ಏನಿದ್ದಾರೆ, ಕೇಸರಿ ಪಾಳ್ಯದವರು, ತೆನೆ ಪಾಳ್ಯದವರು ಈಗಾಗಲೇ ಅವ್ರು ಪಟ್ಟು ಹಿಡಿತಾ ಇದ್ದಾರೆ. ಇಲ್ಲ ಬಿಟ್ಕೊಡಲ್ಲ, ನಾವು ಬಿಡಂಗಿಲ್ಲ, ನಾವು ಬಿಟ್ಕೊಡಲ್ಲ ನಾವು ಅಂತ ಆ ಕಡೆ. ಈ ಕಡೆ ಹರಿಸ್ಲೇಬೇಕು, ನಾನು ನೀರು ತರಲೇಬೇಕು ಅಂತ ಡಿಕೆಶಿ ಪಟ್ಟು. ಸೊ ಈಗ ಏನಾಗಬಹುದು ಹಾಗಿದ್ರೆ? ಹೆಂಗ್ ಡಿಸೈಡ್ ಆಗತ್ತೆ? ಜನಗಳ ಅಕಸ್ಮಾತ್ ಅಲ್ಲಿಗೆ ತಗೊಂಡು ಹೋದ್ರೆ ನೀರನ್ನ ಹರಿಸ್ಕೊಳ್ಳೋದಾದ್ರೆ ಅವರು ಸೊ ಹೆಂಗ ಮನ ಹೊಲಿಸ್ತಾರೆ? ತುಮಕೂರು ಜನರ ಮನ ಹೆಂಗ್ ಹೊಲಿಸ್ತಾರೆ? ಈಗ ಇದು ಪ್ರಶ್ನೆ ಆಗಿರುವಂಥದ್ದು. ಹೇಮಾವತಿಯ ನೀರಿನ ಕಿಚ್ಚಿಗಿಂತ ಈಗ ಪಾಲಿಟಿಕ್ಸ್ ಜಾಸ್ತಿ ಆಗ್ಬಿಟ್ಟಿದೆ, ಅಬ್ಬರಿಸ್ತಾ ಇದೆ. ಇವಾಗ ಡಿಕೆಶಿ ಕಮಿಟ್ಮೆಂಟ್ಗೆ ಕಾಂಗ್ರೆಸ್ ಶಾಸಕರು ಅತಂತ್ರರಾಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಶಾಸಕರೇ ಅತಂತ್ರರಾಗ್ಬಿಟ್ಟಿದ್ರೆ ಏನ್ ಮಾಡೋದು? ಜೊತೆಗೆ ತುಮಕೂರು ಭಾಗದಲ್ಲಿ ಬರೀ ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರು ಮಾತ್ರವಲ್ಲ, ಕಾಂಗ್ರೆಸ್ನ ನಾಯಕರು ಕೂಡ ಇದ್ದಾರೆ. ಎಕ್ಸಾಂಪಲ್ ಗೃಹ ಸಚಿವರೇ ಅಲ್ಲಿ ಇರೋದ್ರಿಂದಾಗಿ ಸೊ ಬಹಳಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಜೊತೆಗೆ ಏನಾದ್ರೂ ಅವರು ಕುಣಿಗಲ್ನಿಂದ ನೀರು ಹರಿಸೋದು ಆ ಥರ ಪರ್ಮಿಷನ್ಗೆ ಅವರು ಕೂಡ ಸಹಕಾರವನ್ನ ನೀಡ್ಬಿಟ್ರೆ ಅಲ್ಲಿನ ಶಾಸಕರು, ಕಾಂಗ್ರೆಸ್ನ ಶಾಸಕರು, ನೀವು ನಮ್ಮವರಲ್ಲ ಅಂತ ದೂರ ಇಟ್ಬಿಡ್ತಾರೆ ಅವ್ರನ್ನ. ನೆಕ್ಸ್ಟ್ ಮತ ಕೇಳಲಿಕ್ಕೆ ಹೋದ್ರೆ ಹಾಕಲ್ಲ ಅವ್ರಿಗೆ. ಈಗ ಸಮಂಜಸವಾದಂತಹ ಕರೆಕ್ಟ್ ಆದಂತಹ ಆನ್ಸರ್ ಅಥವಾ ವ್ಯವಸ್ಥೆಯನ್ನ ಮಾಡಲೇಬೇಕು. ಅಕಸ್ಮಾತ್ ನೀರನ್ನ ಹರಿಸೋದಾದ್ರೆ, ಆ ಕಡೆಗೆ ತಗೊಂಡು ಹೋಗೋದಾದ್ರೆ ಇವರು ಮಾಗಡಿ ಕಡೆಗೆ, ಸೊ ಏನು ಆನ್ಸರ್ ಮಾಡ್ತಾರೆ? ಈಗ ಬಹಳಷ್ಟು ಕ್ರಿಟಿಕಲ್ ಸ್ಟೇಜ್ನಲ್ಲಿ ಈಗಾಗಲೇ ಇದ್ದಾರೆ, ಕಾಂಗ್ರೆಸ್ನ ಶಾಸಕರೇ ಇದ್ದಾರೆ. ಈಗ ಡಿಕೆಶಿ ಅವರ ಕಮಿಟ್ಮೆಂಟ್ಗೋಸ್ಕರ ಇಲ್ಲಿರುವಂತಹ ತುಮಕೂರು ಭಾಗದಲ್ಲಿ ಇರುವಂತಹ ಶಾಸಕರಿಗೆ ಏನಿದ್ದಾರೆ, ಕಾಂಗ್ರೆಸ್ನ ಶಾಸಕರು ಎಕ್ಸ್ಪೆಷಲಿ, ಸೊ ಅವರು ಅತಂತ್ರ ಸ್ಥಿತಿಯಲ್ಲಿ ಇದ್ದಾರೆ. ಈ ಕಡೆ ಯಾವ ಕಡೆ ಯಾವ ಕಡೆಗೆ ತೂಗಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ಡಿಕೆಶಿ ಅವ್ರ ಕಡೆಗೆ, ಪಕ್ಷದ ಕಡೆಗೆ ಮಾತನಾಡೋದಾ ಅಥವಾ ಕುಣಿಗಲ್ ಜನತೆಗಳ ಕಡೆ ಮಾತನಾಡುವಂಥದ್ದ ಗೊತ್ತಾಗ್ತಿಲ್ಲ. ಅವ್ರಿಗೆ ಏನ್ ಮಾಡೋದು ಅನ್ನುವಂತಹ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಯಾರ ಕಡೆ ಮಾತನಾಡಿದ್ರು ಕೂಡ ಬಹಳ ಕಷ್ಟ ಅಂತ ಆ ಸ್ಥಿತಿಯಲ್ಲಿದ್ದಾರೆ. ಅಕಸ್ಮಾತ್ ಏನಾದ್ರೂ ಡಿಕೆಶಿ ಪರವಾಗಿ ನಿಂತ್ಕೊಳ್ಳೋದಾದ್ರೆ ಸಮಂಜಸವಾದಂತಹ ಆನ್ಸರನ್ನ ಕೊಡಬೇಕು. ಇನ್ಯಾವುದೇ ರೀತಿಯಾಗಿಯೂ ಕೂಡ ಇಲ್ಲಿ ಪ್ರಾಬ್ಲಮ್ ಆಗೋಲ್ಲ ಅನ್ನೋದಕ್ಕೆ ಬರೀ ಭರವಸೆಯನ್ನ ಕೊಟ್ಟರೆ ಸಾಲದು, ಅದನ್ನ ಸಾಕ್ಷಿ ರೂಪದಲ್ಲಿ ಅವರು ತೋರಿಸಬೇಕಾಗತ್ತೆ. ಯಾವ ರೀತಿಯಾಗಿ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದನ್ನ ಅವರು ತೋರಿಸಬೇಕು. ಹಾಗಿದ್ರೆ ಮಾತ್ರ ಒಪ್ಕೊಳ್ತಾರೆ, ಇಲ್ಲಾಂದ್ರೆ ಜನ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ತಮಗ್ ಶಾರ್ಟೇಜ್ ಮಾಡ್ಕೊಂಡು ಇನ್ನೊಬ್ರಿಗೆ ಹರಿಸೋದಕ್ಕೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಸೊ ಅದೇ ರೀತಿಯಾಗಿ ಏನ್ ಮಾಡ್ತಾರೆ ಹಾಗಿದ್ರೆ ಮುಂದಿನ ದಿನಗಳಲ್ಲಿ? ಇದು ಈಗಾಗಲೇ ಜಟಾಪಟಿಗಂತೂ ಕಾರಣವಾಗಿರುವಂಥದ್ದಂತೂ ನಿಜ. ಇನ್ನು ಕಾಂಗ್ರೆಸ್ನ ಸುಡ್ತಾ ಇರೋದಾದ್ರೂ ಯಾಕೆ? ಹೇಮಾವತಿಯ ಕೆನಾಲ್ ಕಿಚ್ಚು ಶಮನಕ್ಕೆ ಸರ್ಕಾರದ ಮಾರ್ಗವಾದ್ರೂ ಏನು? ಕೈಗೆ ಕೆನಾಲ್ ಕಿಚ್ಚು ಹತ್ಕೊಂಡಿದೆ ಈಗಾಗಲೇ. ತುಮಕೂರು ಭಾಗದ ಅನ್ನದಾತರಿಂದ ಕೆನಾಲ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸೊ ಅದಕ್ಕೆ ಹೋರಾಟಗಳಾಯ್ತು, FIR ಆಯ್ತು. ತುಮಕೂರು ಭಾಗದ ಕಾಂಗ್ರೆಸ್ ಲೀಡರ್ಸ್ಗೆ ಇಕ್ಕಟ್ಟಿನ ಪರಿಸ್ಥಿತಿ. ಈಗ ಕಾಂಗ್ರೆಸ್ನ ಲೀಡರ್ಸ್ಗೆ, JDS ಮತ್ತು ಬಿಜೆಪಿ ನಾಯಕರನ್ನ ಹೊರತುಪಡಿಸಿ ಕಾಂಗ್ರೆಸ್ನ ಲೀಡರ್ಸ್ಗೆ ಈಗಾಗಲೇ ಇಕ್ಕಟ್ಟಾಗ್ಬಿಟ್ಟಿದೆ ಡಿಕೆಶಿ ಅವರ ಕಮಿಟ್ಮೆಂಟ್ನಿಂದಾಗಿ. ರೈತರನ್ನ ಬೆಂಬಲಿಸಿ ಡಿಕೆಶಿ ವಿರುದ್ಧ ಹೇಳಿಕೆಗಳನ್ನ ಈಗಾಗಲೇ ನೀಡುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಮ್ಮ ರೈತ ಅವರ ಹಿತ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಶಾಸಕರು. ಪೈಪ್ಲೈನ್ ಬದಲಿಗೆ ಕಾಲುವೆ ವಿಸ್ತರಣೆಗೆ ಒತ್ತಡ ಬೀಳ್ತಾ ಇದೆ. ಕಾಂಗ್ರೆಸ್ನ ಒಳ ಜಗಳಕ್ಕೆ ಕಾರಣವಾಗ್ತಾ ಇದೆ ಹೇಮಾವತಿ. ಕಾಂಗ್ರೆಸ್ನಲ್ಲೇ ಒಳ ಜಗಳಕ್ಕೆ ಕಾರಣವಾಗ್ತಾ ಇದೆ. ಪೈಪ್ಲೈನ್ ಬೇಡ, ಬದಲಿಗೆ ಕಾಲುವೆಗಳ ಮೂಲಕವೇ ವಿಸ್ತರಣೆ ಮಾಡಿ. ನೀವು ಏನೇ ಮಾಡೋದಿದ್ರು ಕಾಲುವೆ ಮೂಲಕವೇ ಮಾಡಿ. ವಿಸ್ತರಣೆ ಮಾಡ್ತೀರಾ ಇಲ್ಲ ಅಂತ ಅವ್ರಿಗೆ ಹೇಳ್ತಾ ಇಲ್ಲ, ಕಾಲುವೆ ಮೂಲಕ ಮಾಡಿ, ಪೈಪ್ಲೈನ್ ಬೇಡ ಅನ್ನೋದು ಇವ್ರ ಹಠ. ಏನು ಅಂತಂದ್ರೆ ಕಾಲುವೆ ಮೂಲಕವಾಗಿ ಮಾಡಿ, ವಿಸ್ತರಣೆ ಮಾಡ್ತೀರಾ ಮಾಡಿ, ಬಟ್ ಪೈಪ್ಲೈನ್ ಬೇಡ ಅನ್ನೋದು ಅಷ್ಟೇ ಅವರ ವಾದ ಆಗಿರುವಂಥದ್ದು. ಅದನ್ನ ಈಗ ಏನಾಗೋಗುತ್ತೆ, ಜಿಲ್ಲೆಗಳ ನಡುವೆ ಇವರು ವೈರತ್ವವನ್ನು ಮೂಡಿಸುವಂತಹ ಕೆಲಸ ಆಗ್ಬಿಡುತ್ತೆ. ಈಗ ಡಿಕೆಶಿ ಅವ್ರ ಪ್ಲಾನ್ ಏನಿದೆ ಅದನ್ನ ಸರಿಯಾಗಿ ತಿಳಿಸ್ಬೇಕು ಅವರು ಈಗ ಡಿಕೆಶಿ ಅವರು. ಇಲ್ಲಾಂದ್ರೆ ಜಿಲ್ಲೆಗಳ ನಡುವೆ ಶಾಸಕರ ನಡುವೆ ಅದು ಜಗಳಕ್ಕೂ ಕೂಡ ಈಡು ಮಾಡುವಂತಹ ಪರಿಸ್ಥಿತಿ ಇದು. ಸೊ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಈ ಒಂದು ವಿಚಾರವನ್ನು.